ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡಲು ಉದ್ದೇಶ ಇಷ್ಟೇ. ದಿನಾಂಕ 20/6/2026 ನೆಂಬರ್ಗಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಡಾಲ್ಗಿ ಗ್ರಾಮದಲ್ಲಿ 11 ವರ್ಷದಿಂದ ಕೋರ್ಟ್ನಲ್ಲಿರ್ತಕ್ಕಂಥ ಜಾಗವನ್ನು ನಾವು ಖಾಲಿ ಮಾಡಿಸ್ಬೇಕಾಗಿದೆ ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಅಲ್ಲಿರ್ತಕ್ಕಂಥ PDO ಜಾತಿವಾದಿ PDO ನಮ್ಮ ಮಾದಿಗ ಸಮಾಜದ ಬಡವಣಿಗೆ ನುಗ್ಗಿ ಅಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮನೆಗಳನ್ನು ಧ್ವಂಸ ಮಾಡಿದಲ್ಲದೆ ಅವರ ಮೇಲೆ ಹಲ್ಲೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ನಾವು ನೋಡಿದ್ದೀವಿ. ಅದರಂತೆ ನಾವು ಇದರ ಬಗ್ಗೆ 22/6/2026 ಕಲಬುರಗಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೂ ಮತ್ತು ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾದ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಈ ಘಟನೆ ಬಗ್ಗೆ ಮನವಿ ಪತ್ರ ಕೂಡ ಕೊಟ್ಟು ಅವ್ರ ಗಮನಕ್ಕೆ ತಂದಿದ್ದೆವು. ಆದರೆ ಮುಂದೆ ಅವರ ಮೇಲೆ ಯಾವುದೇ ಶಿಸ್ತಿನ ಕ್ರಮ ಕೈಗೊಳ್ಳದಿರುವುದರಿಂದ ಅವರು ದಿನಾಂಕ 14/7/2026 ಮತ್ತೆ ಮಾದಿಗರ ಮನೆ ನುಗ್ಗಿ ಅಲ್ಲಿರ್ತಕ್ಕ ಮಹಿಳೆಯರು ಮಕ್ಕಳನ್ನದೇ ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದನ್ನು ಅದು ಪೊಲೀಸ್ ಅಧಿಕಾರಿಗಳ ಎದುರುಗಡೆ. ಯಾಕಂದರೆ ಅಲ್ಲಿರುವ ಪೊಲೀಸ್ ಅಧಿಕಾರಿಗಳು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚಿ ದಲಿತರಲ್ಲಿ ವೈಷಮ್ಯವನ್ನು ಬಿತ್ತಿ ವಿಷಬೀಜವನ್ನು ಬಿತ್ತಿ ಜಗಳತಕ್ಕಂಥ ಕೆಲಸ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ನಾವು ಇವತ್ತು ಮನವಿ ಪತ್ರ ಕೊಡುವುದೇನೆಂದರೆ ಅಲ್ಲಿರ್ತಕ್ಕಂಥ ನಿಜಾಂಶವನ್ನು ವಿಡಿಯೋಗಳ ಮುಖಾಂತರ ತಿಳ್ಕೊಂಡು ಆ ವಿದ್ಯಾರ್ಥಿಗಳ ಮೇಲೆ ಹಾಕಿದಂಥ ಪ್ರಕರಣವನ್ನು ಹಿಂಪಡಿಬೇಕು ಮತ್ತು ಈಗಾಗಲೇ ಪ್ರಕರಣ ಕೋರ್ಟ್ನಲ್ಲಿರುವುದರಿಂದ ಆ ಪ್ರಕರಣವನ್ನು ಮುಂದೆ ಯಾವುದೇ ಕ್ರಮ ಕೈಗೊಳ್ಳದೆ ಕಾನೂನು ರೀತಿಯಲ್ಲಿ ಯಾವ ಕ್ರಮಕ್ಕೆ ಒಂದು ವೇಳೆ ಇವ್ರ ಜಾಗ ಅಲ್ಲ ಅಂತಕ್ಕಂಥ ನಿರ್ಧಾರ ಮಾಡಿದ್ರು ಕೂಡ ನಾವು ಮನಸ್ಸು ಇಚ್ಛೆಯಿಂದ ಅವ್ರಿಗೆ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಮತ್ತು ಇವತ್ತೇನಾದರೂ ಅಲ್ಲಿ ಮಾದಿಗರು ಉಸಿರಾಡ್ತಾ ಇದ್ದಿದ್ದಾದರೆ ಅದು ನಮ್ಮ ಪೊಲೀಸ್ ಅಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ರಕ್ಷಣೆ ಕೊಟ್ಟು ಅಲ್ಲಿ 1 ತಿಂಗಳಿಂದ ವ್ಯಾನ್ ನಿಲ್ಲಿಸಿ ಅವರಿಗೆ ರಕ್ಷಣೆ ಕೊಟ್ಟಿದ್ದಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅದೇ ರೀತಿ ಇವರ ಮೇಲೆ ಪ್ರಕರಣವನ್ನು ಈ 2 ಅಧಿಕಾರಿಗಳ ಮೇಲೆ ಪ್ರಕರಣವನ್ನು ದಾಖಲಿಸಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಈ ಹೋರಾಟದ ಮುಖಾಂತರ ಮನವಿ ಮಾಡಿಕೊಟ್ಟೆ. ತಮ್ಮ ಹೆಸರು? ದಸರತ್ ಕಲವರ್ತಿ ಅಂತ.